ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತೊಂದು ಒಳ್ಳೆ ಶೇರ್ ಬಗ್ಗೆ ತಿಳಿಸ್ತಾ ಇದ್ದೀನಿ. JBM ಆಟೋ ಅಂತೇಳಿ. ಈ ಒಂದು ಶೇರ್ ಯಾಕಪ್ಪ ಟ್ರೆಂಡಿಂಗ್ ಅಲ್ಲಿ ಐತೆ ಅಂತಂದ್ರೆ, ಈ ಒಂದು ಕಂಪನಿಗೆ 343 ಎಲೆಕ್ಟ್ರಿಕಲ್ ಬಸ್ ಆರ್ಡರ್ ಎಲ್ಲ ಬಂದಿದೆ. ಅದರ ವ್ಯಾಲ್ಯೂ ಬಂದ್ಬಿಟ್ಟು 1800 ಕೋಟಿ. ಇದರಿಂದಾಗಿ ಈ ಒಂದು ಶೇರು ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ಒಳ್ಳೆ ಬೆನಿಫಿಟ್ ತರುವ ಸಾಧ್ಯತೆ ತುಂಬಾನೇ ಐತೆ. ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 19,000 ಕ್ರೋರ್ಸ್ ಎಲ್ಲ ಇರುವಂತದ್ದು. ಪಿ ರೇಷಿಯೋ ತುಂಬಾನೇ ಹೈ ಇದೆ. ಬಟ್ ಕೆಲವೊಂದು ಪಿ ರೇಷಿಯೋ ಇಷ್ಟು ಇರುತ್ತೆ, ಬಟ್ ರಿಟರ್ನ್ಸ್ ಕೂಡ ಒಳ್ಳೆದೇ ಇರುತ್ತೆ. ನಾರ್ಮಲ್ ಆಗಿ 10, 15, 20 ಇದ್ರೆ ಬೆಸ್ಟ್. ಬಟ್ ಈ ಪಿ ರೇಷಿಯೋ ತುಂಬಾನೇ ಹೈ ಇರುವಂತದ್ದು. ಬುಕ್ ವ್ಯಾಲ್ಯೂ ಕೂಡ 104 ಇದೆ. ಇದರ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 1663 ಇರುವಂತದ್ದು. ಬಟ್ ನಾವು ಶಾರ್ಟ್ ಟರ್ಮ್ಗೋಸ್ಕರ ನೋಡ್ತಾ ಇದ್ವಿ, ಒಂದು 12%, 10% ರಿಟರ್ನ್ ನೋಡ್ತಾ ಇದ್ವಲ್ಲ, ಇವೆಲ್ಲ ನಾರ್ಮಲ್ ಅಷ್ಟೊಂದು ಹೆವಿ ಅನ್ಸೋದಿಲ್ಲ. ಹೈ ಮತ್ತು ಲೋ ಎಲ್ಲ ನೋಡ್ಬೋದು. 2428 ಇರುವಂಥದ್ದು, ಮತ್ತೆ ಲೋ ಕೂಡ 1388 ಇರುವಂಥದ್ದು. ಹತ್ರ ಒಂದು 1000 ಪಾಯಿಂಟ್ಸ್ ಎಲ್ಲ ಮೂವ್ಮೆಂಟ್ ಎಲ್ಲ ಈ ವರ್ಷದಲ್ಲಿ ಆಗಿದೆ. ಇನ್ನು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಮಾತಾಡಬೇಕಾದ್ರೆ, ಒಳ್ಳೆ ಪ್ರಾಫಿಟ್ ಗ್ರೋತ್ ಅಲ್ಲಿ ನಡೀತಾ ಇರುವಂತದ್ದು. 6 ಮಂತ್ ಅಲ್ಲಿ 201 ಕ್ರೋರ್ ಎಲ್ಲ ಆಗಿದೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಹತ್ತಿರ 400 ಕ್ರೋರ್ಸ್ ಕೂಡ ಇದರ ಪ್ರಾಫಿಟ್ ಎಲ್ಲ ಬರುವ ಸಾಧ್ಯತೆ ತುಂಬಾನೇ ಇದೆ ಈ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ. ಲಾಸ್ಟ್ ಇಯರ್ ಅಲ್ಲಿ ನೋಡ್ಬೋದು 194 ಇತ್ತು, ಅದನ್ನ 125. ಬಟ್ ಇವಾಗ ಅದೆಲ್ಲ ಡಬಲ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಆಗುವಂತ ಚಾನ್ಸಸ್ ತುಂಬಾನೇ ಐತೆ. ಇನ್ನು ಶೇರ್ ರಿಟರ್ನಿಂಗ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗೈತೆ. ಯಾವುದೇ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟೇ ಇಲ್ಲ, ಎಲ್ಲ ಪಾಸಿಟಿವ್ ಅಲ್ಲಿ ಕೊಟ್ಟಿರುವಂತದ್ದು. ಈ ಕಂಪನಿಯಲ್ಲಿ ಯಾರೆಲ್ಲ ಶೇರ್ ಅನ್ನ ಹೋಲ್ಡ್ ಮಾಡಿದಾರೆ ಅಂದ್ರೆ, ಪ್ರಮೋಟರ್ಸ್ ಬಂದ್ಬಿಟ್ಟು 67% ಎಲ್ಲ ಇರುವಂತದ್ದು. ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ 3.26 ಇರುವಂತದ್ದು. ಮತ್ತೆ ನಮ್ಮ ಒಂದು ಡೊಮೆಸ್ಟಿಕ್ಸ್ ಎಲ್ಲ 0.06 ಇರುವಂಥದ್ದು. ತುಂಬಾನೇ ಕಡಿಮೆ. ಬಟ್ ಫಾರಿನ್ ಐತಲ್ಲ, ಅದು ತುಂಬಾನೇ ಹೈ ಇರುವಂಥದ್ದು. ಅವರೆಲ್ಲ ತುಂಬಾ ರಿಸರ್ಚ್ ಮಾಡಿ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಇದರಿಂದಾಗಿ ಬೆಸ್ಟ್ ಅನಿಸುತ್ತೆ. ಫಸ್ಟ್ ಈ ಕಂಪನಿ ಬಗ್ಗೆ ತಿಳಿದುಕೊಳ್ಳುವ. ಈ ಕಂಪನಿ ಬಂದ್ಬಿಟ್ಟು 1983 ಸ್ಥಾಪನೆ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಇಮೇಜಸ್, ಏನೆಲ್ಲ ಮಾಡುತ್ತೆ ಈ ಕಂಪನಿ ಅಂತ ಹೇಳಿ. ಇದು ಆಟೋ ಕಾಂಪೊನೆಂಟ್ಸ್ ಎಲ್ಲ ಮಾಡುತ್ತೆ. ಈ ಕಾಂಪೊನೆಂಟ್ಸ್ ಎಲ್ಲಿಗೆ ಹೋಗುತ್ತೆ ಅಂದರೆ, ಟಾಟಾ ಕಂಪನಿಗೆ ಹೋಗುತ್ತೆ, ಮಾರುತಿ ಸುಜುಕಿಗೆ ಹೋಗುತ್ತೆ, ಬಜಾಜು, ಪ್ರತಿಯೊಂದು ವೆಹಿಕಲ್ ರೆಡಿ ಆಗುತ್ತಲ್ಲ ಅದಕ್ಕೆಲ್ಲ ಆಲ್ಮೋಸ್ಟ್ ಈ ಒಂದು ಕಂಪನಿಯ ಕಾಂಪೊನೆಂಟ್ಸ್ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಬಸ್ಸಸ್ ಕೂಡ ರೆಡಿ ಮಾಡುತ್ತೆ, ಎಲೆಕ್ಟ್ರಿಕಲ್ ಬಸ್ಸಸ್. ಈ ಕಂಪನಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಮೇಲೆ ತುಂಬಾನೇ ಐಟಮ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಅದಲ್ಲದೆ ಇದು AI ಕೂಡ ಕೆಲಸವನ್ನು ತೊಡಗಿಸ್ಕೊಂಡಿದೆ. ಇದು ಬಂದ್ಬಿಟ್ಟು ಫ್ಯೂಚರಿಸ್ಟಿಕ್ ಆಗಿರುವಂತಹ ಪ್ರಾಡಕ್ಟ್ ಮೇಲೆ ಕೆಲಸ ಮಾಡುವಂಥ ಕಂಪನಿ ಆಗಿರುತ್ತೆ. ತುಂಬ ವ್ಯಾಲ್ಯೂಬಲ್ ಇರುವಂಥ ಕಂಪನಿ ಅಂತಲೇ ಹೇಳ್ಬೋದು. ನಾನು ಈ ಕಂಪನಿಯ ಡೇಟ್ ಚಾರ್ಟ್ ಕೂಡ ಓಪನ್ ಮಾಡಿದ್ದೀನಿ. 2 ಟ್ರೆಂಡಿಂಗ್ ಲೈನ್ ಅನ್ನು ಕೂಡ ಹಾಕಿದ್ದೀನಿ. ಈ ಒಂದು ಕೆಳಗಿನ ಟ್ರೆಂಡಿಂಗ್ ಲೈನ್ ಐತಲ್ಲ, ಇಲ್ಲಿ ಆಲ್ಮೋಸ್ಟ್ ಮೇಜರ್ ಸಪೋರ್ಟ್ ಕೂಡ ತಗೊಂಡಿದೆ. ಈ ಒಂದು ಸಪೋರ್ಟ್ ಇಂದ ಅದು ಹತ್ತತ್ರ 43% ವರೆಗೂ ರಿಟರ್ನ್ ಕೂಡ ಸಿಕ್ಕಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ಸಪೋರ್ಟ್ ಝೋನ್ ಅಲ್ಲೇ ಅದು ಟ್ರೇಡ್ ಆಗ್ತಾ ಇರುವಂಥದ್ದು. ಈ ಒಂದು ಸಪೋರ್ಟ್ ಝೋನ್ ಆಲ್ರೆಡಿ ಬ್ರೇಕ್ ಆಗಿರುವಂಥದ್ದು. ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು 10% ಅಲ್ಲ. ಸೊ ಅದಕ್ಕೋಸ್ಕರ ಆರಾಮಾಗಿ ಈ ಒಂದು ಕಂಪನಿ 1 ವೀಕ್ ಅಥವಾ 2 ವೀಕ್ ಅಲ್ಲಿ ಕೊಡೋ ಸಾಧ್ಯತೆ ತುಂಬಾನೇ ಐತೆ. ತುಂಬ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ನೀವು ಕೂಡ ಇನ್ವೆಸ್ಟ್ ಮಾಡಿ. ವಿಡಿಯೋ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.